ಏನು ಶಿವಾನಂದ ಪಾಟೀಲ್ ಸಾಹೇಬ ಮೊನ್ನೆ ಬರಗಾಲಕ್ಕಾಗಿ ರೈತರು ಕಾಯ್ತಾರೋ, ಸಾಲ ಮನ್ನಾಕ್ಕಾಗಿ ರೈತರು ಕಾಯ್ತಾರೋ ಅನ್ನುವಂಥ ಏನು ಉಡಾಪೆ ಉತ್ತರವನ್ನು ಕೊಟ್ಟನು. ಅವಾಗ ನಾಚಿಕೆ ಆಗಬೇಕು. ಆ ಕಾರಣಕ್ಕಾಗಿ ಇವತ್ತು ನಾವು ಶುಗರ್ ಕಮಿಷನರ್ ಆಫೀಸನ್ನು ಇಲ್ಲಿ ಮಂತ್ರಿ ಆಫೀಸನ್ನು ಕೀಲಿ ಹಾಕಿ ಅದನ್ನ ಬೋರ್ಡ್ ಕಿತ್ಕೊಂಡು ಹೋಗಕ್ಕೆ ಬಂದು. ಯಾಕಂದ್ರೆ ಶುಗರ್ ಮಂತ್ರಿ ಇರಾಕವ ಲೈಕ್ ಇಲ್ಲ. ಯಾಕಪ್ಪ ಅಂತಂದ್ರೆ ಈಗಾಗಲೇ ರಾಜ್ಯವ್ಯಾಪಿ ಕಾಟಾಗಳ ಕಾರ್ಖಾನೆ ಒಳಗೆ ಒಂದೊಂದು ಟನ್ ಕಾಟ ಹೊಡೆಯತ್ತಾರ. ಜಿಲ್ಲಾಧಿಕಾರಿ SP ಇಲ್ಲಿವರೆಗೆ ಅವ್ರಿಗೆ ತಿಳಿಸಿದಾಗ ಕೂಡ ಹೋಗಿ ಒಂದು ಕಾರ್ಖಾನೆಯನ್ನು ಯಾರೂ ಚೆಕ್ ಮಾಡಲಿಲ್ಲ. ಅಂದ್ರೆ ಇವತ್ತು ಶುಗರ್ ಲಾಬಿಗೆ ಎಲ್ಲರೂ ಮಾಡಿದರು, ಶುಗರ್ ಮಂತ್ರಿನೂ ಅವಶ್ಯಕತೆ ಇಲ್ಲ. ಅವು ಕೂಡ ಇವತ್ತು ಉಡಾಪೆ ಉತ್ತರ ಕೊಡತ್ತಾನ. ರೈತರ ಆತ್ಮಹತ್ಯೆ ಪರಿಹಾರಕ್ಕಾಗಿ ಮಾಡ್ಕೋತಾರ ಅಂತೇಳಿ ಇವತ್ತು ಅವ್ಗೆ ಏನಾರು ಹೊಟ್ಟಿಗೆ ಏನಾರು ತಿಳುವಳಿಕೆ ಊಟ ಮಾಡ್ತಾರೆ. ಯಾಕಂದ್ರೆ ಇಂಥ 2,000 ಪುಟಗೋಶಿ ಸಂಬಂಧ ಇವತ್ತು ನಾವು ರೈತರ ಇವತ್ತು ಈ ಬರಗಾಲನ್ನು ಕಾಯ್ದಿಲ್ಲ. ಮಳೆ ಆ ಥರ ಲಕ್ಷಾಂತರ ರೂಪಾಯಿ ಇವತ್ತು ನಾವು ನೂರಾರು ಕುಟುಂಬಗಳು ನಮ್ಮ ಬದುಕ್ತಾವೆ, ಮನೆಯಾಗೆಲ್ಲ ಬದುಕ್ತಾವೆ. ನಾವು ಆತ್ಮಹತ್ಯೆ ಮಾಡ್ಕೋ ಅವಶ್ಯಕತೆ ಇಲ್ಲ. ನಾನು ನಿನ್ನೆ ಕೂಡ ಹೇಳಿದು, ಅವ್ರಿಗೆ ಏನಾರ ತಾಕತ್ತಿರೋ ಅವ್ರ ಅಜ್ಜಾಗ ಮತ್ತು ಅವ್ರ ಅಪ್ಪಾಗ ಏನು ಪರಿಚಯ ಭಾಳ ಇತ್ತಂದ್ರೆ ಮಳೆ ಭರಿಸಿಬಿಡ್ಲಿ. ಇವ್ನು ಪುಟಗೋಶಿ ಪರಿಹರಿಸೋದೇ ನಮಗೆ ಬೇಕಾಗಿಲ್ಲ, ಬರ ಪರಿಹಾರ ಬೇಕಾಗಿಲ್ಲ, ಸಾಲ ಮನ್ನಾನು ಅವಶ್ಯಕತೆ ಇಲ್ಲ. ಇವತ್ತಿಂಥ ಉಡಾಪಿ ಉತ್ತರ ಕೊಡ್ತಕ್ಕಂಥ ಶಿವಾನಂದ ಪಾಟೀಲ್ ಸಾಹೇಬ ಇವತ್ತು ನಮಗೆ ಬೇಕಾಗಿಲ್ಲ. ಆ ಕಾರಣಕ್ಕಾಗಿ ಇವತ್ತು ನಾವು ರಾಜ್ಯ ರೈತ ಸಂಘದವರು ಶುಗರ್ ಅವೇನು ಕಮಿಷನರ್ ಮಂತ್ರಿ ಆಫೀಸ್ ಐತಿ, ಮಂತ್ರಿ ಆಫೀಸ್ ಕೀಲಿ ಹಾಕ್ಬೇಕು, ಬೋರ್ಡ್ ಕಿತ್ತಬೇಕಂತ ಹೇಳಿದು. ಈಗಾಗಲೇ ಅಡ್ವಾನ್ಸ್ 106 ಮಂದಿನ ಪೊಲೀಸ್ ಬಂದೋಬಸ್ತಿ ನಿಲ್ಲಿಸ್ಯಾರ. ಈ ಕಮಿಷನರ್ ಇಲಾಖೆಯೊಳಗೆ ಒಬ್ಬ ಸಿಬ್ಬಂದಿ ಇಲ್ಲ. ಸಾಕಷ್ಟು ಪೊಲೀಸ್ ಇಲಾಖೆ ಕೆಲಸದ, ಅದಕ್ಕಾಗಿ ಆ ಪೊಲೀಸ್ ಇಲಾಖೆ ಈ ರೀತಿ ಅಪಮಾನ ಮಾಡುವಂತ ಮಿನಿಸ್ಟರ್ ಬೇಕಾ ನಮ್ಗೆ? ನಿಜವಾಗಿಯೂ ಇಂಥ ಮಿನಿಸ್ಟರ್ ನಮಗೆ ಸತ್ರು ಬೇಡ. ಇವತ್ತು ಎಲ್ಲರೇ ಇಡೀ ರಾಜ್ಯವ್ಯಾಪಿ ಯಾವ ಜಿಲ್ಲಾದಾಗ ಹೋಗ್ತಾನಲ್ಲ ಅವನ ಕಾರ್ಗಾಡಿ ಗೇರ ಹಾಕಕ್ಕ ರಾಜ್ಯವ್ಯಾಪಿ ರೈತರಿಗೆ ಕೂಡ ಕರೆ ಕಟ್ಟಿದ್ವಿ. ತೆಪ್ಪಿ ಅವ್ನು ಹಾವೇರಿಗೆ ಹೋದ್ರೆ ಸಾವಿರಾರು ಸಂಖ್ಯೆ ಒಳಗೆ ಅಲ್ಲಿ ರೈತರು ಸೇರಿ ಅವನಿಗೆ ಗೇರಾವ್ ಹಾಕಿ ಅಪಮಾನ ಮಾಡಿ ಅವನ ರಾಜೀನಾಮೆ ಕೊಡಿಸುವವರೆಗೆ ಬಿಡಂಗಿಲ್ಲ. ಜಿಲ್ಲಾ ಉಸ್ತುವಾರಿ ಅದನ್ನ. ಅದಕ್ಕಾಗಿ ನಮ್ಮ ಬೆಳಗಾವಿ ಜಿಲ್ಲಾಕ್ಕೂ ಬರ್ಕೊಡಂಗಿಲ್ಲ. ಅವನ ರಾಜೀನಾಮೆ ಕಡ್ಡಾಯವಾಗಿ ಮಂತ್ರಿ ಕೊಡಿಸಲೇಬೇಕು. ಮುಖ್ಯಮಂತ್ರಿನೂ ಇದನ್ನ ತಕ್ಷಣ ಕ್ರಮ ತಗೋಬೇಕು. ಯಾಕಂದ್ರೆ ಅವ ಗಂಭೀರವಾದ ಮಾತು ಇನ್ನು ರಾಜ್ಯದಾಗ ಯಾರ್ಯಾರು ರೈತರ ಆತ್ಮಹತ್ಯೆ ಮಾಡ್ಕೊಂಡ್ರ ಆ ಶಿವಾನಂದ ಪಾಟೀಲ್ ಮೇಲನ ಪ್ರಕರಣ ದಾಖಲೆ ಮಾಡುವಂತ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿ ಮಾಡಬೇಕು, ನಿರ್ಣಯ ತಗೋಬೇಕು ಒತ್ತಾಯ ಮಾಡ್ತಾರೆ. ನಾವು ಕೂಡ ಇವತ್ತು ಅದನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಹೋರಾಟ ಮುಗಿಸಿ ಅವನ ಮೇಲೆ ಈ ರೀತಿ ಹಿಂಗಾಗೈತಿ, ಈ ಕಾರಣಕ್ಕಾಗಿ ಇವತ್ತು ರೈತರು ಏನಾರ ಮುಂದೆ ದಿನಮಾನದಾಗ ಆತ್ಮಹತ್ಯೆ ಆದ್ರೆ ಇವನು ಹೇಳಿಕೆ ಅಂದ್ರೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ತಾರ. ಇವತ್ತು ಅವ್ರ ಮೇಲೆ ಕೂಡ ಪ್ರಕರಣ ದಾಖಲೆ ಮಾಡಲಿಕ್ಕೆ ನಾವು ಕೂಡ ಚರ್ಚೆಯನ್ನು ಮಾಡಿ ಮಾಡ್ಬೇಕಂತೇಳಿ ನಿರ್ಣಯ ಮಾಡ್ತಾ ಇದ್ದೀವಿ. ಈಗ ಪೊಲೀಸ್ ಇಲಾಖೆಗೆ ಹೇಳಿದೀವಿ, ನೀವು ಬಂದೋಬಸ್ತಿ ಇದ್ರೆ ವಾರಿ ಆಗ್ರಿ, ನಾವು ಒಳಗೆ ಹೋಗಿ ಅದನ್ನ ಆಫೀಸನ್ನ ಕೀಲಿ ಹಾಕೊಂಡು ಆ ಬೋರ್ಡ್ ಕಿತ್ಕೊಂಡ್ಬರ್ತು. ಆ ಮಂತ್ರಿ ಬೇಕಾಗಿಲ್ಲ, ತಕ್ಷಣ ರಾಜೀನಾಮೆ ಕೊಡ್ಬೇಕಂತ ಹೇಳಿದೀವಿ. ಇಲ್ಲಾಂದ್ರೆ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಕರೆಸಿ ನೀವರೇ ಹಾಕಿ ಕೊಡ್ರಿ ಅಂತ ಹೇಳಿದ್ವು. ಅವ್ರಿಗೊಂದು 10-20 ನಿಮಿಷ ಅವಕಾಶ ಕೊಟ್ಟಿದ್ದೀವಿ. ಆಗಿಲ್ಲ ಅಂದ್ರೆ ನಾವು ಒಳಗೆ ಹೋಗಿ ಅದನ್ನ ಮಾಡುವಂಥ ಕೆಲಸ ಮಾಡ್ತೀವಿ.